ಅಮ್ಮ ಅಣ್ಣ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೀನು ಸುಮ್ಮನೆ ನಿಂತ್ಕೊಳ್ಳಮ್ಮ. ಒಪ್ಕೋ, ನನ್ನ ಕುತ್ತಿಗೆಯಲ್ಲಿದ್ದ ಪದಕದ ಸರ ಕದ್ದಿದ್ದು ನೀನೇ ಅಂತ ಒಪ್ಕೋ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಯಜಮಾನ್ರಿ, ನಾನು ಕಳ್ತನ ಮಾಡಿಲ್ಲ, ನಿಮ್ಮ ಮನೆ ಒಳಗೆ ಕಾಲಿಟ್ಟಿಲ್ಲ. ನಾನು ಹೆಂಗೆ ಕಳ್ತನ ಮಾಡ್ತೀನಿ? ನಾನು ನಿಮ್ಮ ಮನೆ ಮುಂದೆ ಹಾದೋದಷ್ಟೇ. ದಯಮಾಡಿ ನನ್ನನ್ನು ಬಿಟ್ಟುಬಿಡಿ. ಸುಳ್ಳು ಹೇಳ್ತೀಯನೋ ಸುಳ್ಳು, ಬೆಲೆ ಬಾಳೋ ಸರ ಅದು, ನೀನು ಒಪ್ಕೊಳ್ಳೇಬೇಕು. ಇಲ್ಲ ಇಲ್ಲ, ನಾನು ಕದ್ದಿಲ್ಲ ಕದ್ದಿಲ್ಲ. ಏಯ್, ಮುಖ ಏನು ನೋಡ್ತೀಯ? ಹೊಡಿಯೋ ಅವನಿಗೆ. ಹೊಡಿಬೇಡಿ. ಇದನ್ ಗಂಡ ಕಳ್ತನ ಮಾಡಿಲ್ಲ, ಅವ್ರ ಮೇಲೆ ಕಳ್ತನದ ಆರೋಪ ಹೊರಿಸ್ಬೇಡಿ ಯಜಮಾನ್ರೆ, ಹೊರಿಸ್ಬೇಡಿ. ಕೇಳ್ಕೊತೀನಿ, ಬಿಟ್ಬಿಡಿ ಅಣ್ಣ. ಕದ್ದಿಲ್ಲ ಅಣ್ಣ. ಭಗವಂತ, ಯಾಕಪ್ಪ ಯಜಮಾನತನ ಕೊಟ್ಟಿದೀಯಾ? ಕೊಡೋರು ಬದುಕಿರ್ಲೇಬಾರ್ದ? ಅಯ್ಯೋ, ನನ್ನ ಗಂಡನ ಕಾಪಾಡೋರು ಯಾರು ಇಲ್ವೇ? ನಿಲ್ಸಿ. ಏನಾಯಿತು? ಯಾಕೆ ಈ ಅಮಾಯಕನನ್ನ ಕಂಬಕ್ಕೆ ಕಟ್ಟಿ ಹೊಡಿತಾ ಇದ್ದೀರಾ? ಹಾಗೆಲ್ಲ ಮತ್ತೊಬ್ಬರ ಮೇಲೆ ಘಾಸಿ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಮೊದಲು ಈ ಹಿಂಸೆಯನ್ನು ನಿಲ್ಲಿಸಿ. ನೀವು ಮತ್ತೇನಾದರೂ ಅವನ ಮೇಲೆ ಹೊಡೆದರೆ ಶ್ರೀಹರಿಯ ಮೇಲಾಣೆ. ಗುರುಗಳೇ, ಈತ ಅಮಾಯಕ ಅಲ್ಲ, ನಾವೇನು ಕಾರಣ ಇಲ್ಲದೆ ಹೊಡಿತಾ ಇಲ್ಲ. ಇವನು ದೊಡ್ಡ ಕಳ್ಳ ಸ್ವಾಮಿ. ನನ್ನ ಚಿನ್ನದ ಸರ ಕದ್ದಿದ್ದಾನೆ, ಕೇಳಿದ್ರೆ ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಬಾಯಿ ಬಿಡಿಸೋಕೆ ಅಂತ ಹೊಡಿತಾ ಇದ್ದೀವಿ. ಚೆನ್ನಾಗಿದೆ ಚೆನ್ನಾಗಿದೆ. ಕಳ್ಳನ್ನ ಕಂಬಕ್ಕೆ ಕಟ್ಟಿ ಹೊಡಿದೆ ಸನ್ಮಾನ ಮಾಡಕ್ಕಾಗತ್ತೆಯೇ ಗೋವಿಂದ? ಅದು ಬೇರೆ ಚಿನ್ನದ ಸರ. ಏನಪ್ಪ, ಸುಮ್ಮನೆ ಯಾಕೆ ಚಾಟಿಲಿ ಏಟ್ ತಿಂತೀಯ? ಎಲ್ಲಿಟ್ಟಿದ್ಯಾ ಅಂತ ಹೇಳ್ಬಿಡು ಗೋವಿಂದ. ಕಷ್ಟಪಟ್ಟು ದುಡಿಯೋಕೇನೋ, ಅದು ಏನು ಪ್ರಪಂಚನೋ ಏನೋ. ಎಲ್ಲಿ ನೋಡಿದ್ರು ಬರೀ ದಗ, ಮೋಸ, ವಂಚನೆ. ಅದು ಸರಿ, ಕಳ್ತನ ಮಾಡಿದ ಯಾಕೆ ಗೋವಿಂದ? ಭೋಗೇಂದ್ರಾಚಾರ್ಯರೇ, ಇಲ್ಲಿ ನಿಮ್ಮ ಅಭಿಪ್ರಾಯನ ಯಾರು ಕೇಳಿದ್ರು? ಗುರುಗಳ ಮುಂದೆ ನಿಮ್ದೇನು ಅಧಿಕ ಪ್ರಸಂಗತನ? ಮೊದಲು ಅವರಿಗೆ ಕಟ್ಟಿರುವ ಹಗ್ಗಾನ್ ತೆಗೀರಿ. ಯಾರಿಗೂ ಯಾರನ್ನು ಬಂಧಿಸುವ ಅಧಿಕಾರವಿಲ್ಲ. ಯಾರನ್ನು ಶಿಕ್ಷಿಸುವ ಹಕ್ಕು ಕೂಡ ಯಾರಿಗೂ ಇರೋದಿಲ್ಲ. ಯಾವುದೇ ಕೆಲಸಕ್ಕೂ ಈ ಥರದ ಹಿಂಸೆ ಪರಿಹಾರವಲ್ಲ. ಭಗವಂತ ಎಲ್ಲವನ್ನೂ ತನ್ನ ಅಂತಶ್ಚಕ್ಷುವಿನಿಂದ ನೋಡುತ್ತಿರುತ್ತಾನೆ. ತೆಗೆಯ